ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ನೇತೃತ್ವದಲ್ಲಿ ಇವತ್ತು ನಮ್ಮ ನೆಚ್ಚಿನ ನಾಯಕರು ಮಾಜಿ ಲೋಕಸಭಾ ಸದಸ್ಯರಾಗಿದ್ದಂಥ ಸನ್ಮಾನ್ಯ ಶ್ರೀ ವಿ ಎಸ್ ಉಗ್ರಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗೆ ಒಂದು ಮನವಿ ಪತ್ರ ಕೊಡ್ತಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ, ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ಯಾತವಾಗಿ ಏನಪ್ಪ ಅಂದರೆ ಇವತ್ತು ಸುಳ್ಳು ಜಾತಿ ಪ್ರಮಾಣಪತ್ರ ನಡೀತಿದೆ. ಅದರ ವಿರುದ್ಧ ಇವತ್ತು ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರು ಕೂಡ ಇವತ್ತು ನಮ್ಮ ಬೆಂಬಲಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ನಮ್ಮ ಲೋಕಸಭಾ ಸದಸ್ಯರಾಗಿ ಮಾಜಿ ಲೋಕಸಭಾ ವಿ ಎಸ್ ಉಗ್ರಪ್ಪನವರ ನೇತೃತ್ವದಲ್ಲಿ ಸುಳ್ಳು ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಈಗಾಗಲೇ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಟಿಫಿಕೇಟನ್ನು ರದ್ದುಪಡಿಸಬೇಕಂತಕ್ಕಂಥದ್ದು. ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂದರೆ ಏನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ 56% ಮೀಸಲಾತಿಯನ್ನು ಇವತ್ತು ಹಿಂಪಡೆದಿದೆ ಇವತ್ತು ಕೋರ್ಟ್ ಮುಖಾಂತರ, ಅದನ್ನು ಮತ್ತೆ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ 9ನೇ ಸಲ ಸೇರಿಸಬೇಕಂತಕ್ಕಂಥ ಒಂದು ಮೂಲ ಉದ್ದೇಶ, ಎರಡು ವಿಷಯನ ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಏನಾದರೂ ಈ ಥರ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರೋದೇನೋ? ಸುಮಾರು ಒಂದು 10-15 ಸಾವಿರ ಸುಳ್ಳು ಜಾತಿ ಪತ್ರ ಈಗಾಗಲೇ ಕೊಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳು ಕೂಡ ಕೊಟ್ಟಿದ್ದಾರೆ. ಅದನ್ನು ಸುಮಾರು 1 ವರ್ಷಗಳಿಂದ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾ ನಿಲ್ಲಿಸಿದ್ದಾರೆ ಅಧಿಕಾರಿಗಳು. ಆದ್ದರಿಂದ ನಾವೇನು ಮಾಡ್ತಿದ್ದಾರೆ, ಹಿಂದೆ ಕೊಟ್ಟಿದ್ದಾರಲ್ಲ ಆ ಸರ್ಟಿಫಿಕೇಟ್ನ ತಕ್ಷಣ ರದ್ದುಪಡಿಸಬೇಕು. ಯಾಕಂದರೆ ಆ ಒಂದು ಮೀಸಲಾತಿ ಇವತ್ತು ಮಿಸ್ಯೂಸ್ ಆಗ್ತಾಯಿದೆ, ಅದನ್ನು ರದ್ದುಪಡಿಸಬೇಕಂತಕ್ಕ ನಮ್ಮ ನಿರಂತರ ಹೋರಾಟ ಇದೆ. ಆ ಹೋರಾಟದ ಮೊದಲನೇ ಹಂತವಾಗಿ ಇವತ್ತು ನಮ್ಮ ಮಾಜಿ ಸಂಸ್ಥೆ ನೇತೃತ್ವದಲ್ಲಿ ಮಾಡ್ತಾಯಿದೆ. ಇನ್ನೂ ರಾಜ್ಯ ಮಟ್ಟದ ಈ ಹೋರಾಟವನ್ನು ಕೊಂಡೊಯ್ತಕ್ಕಂಥ ದಿನಗಳು ಬೈತು ಮುಂದಿನ ದಿನಗಳಲ್ಲಿ. ಪೂರ್ವಕವಾಗಿ ಅವರ ಹೆಸರನ್ನು ಸೇರ್ಪಡೆ ಆದರೆ ಅವರು ಸಹ ನಮ್ಮ ಸಹೋದರರಾಗಿ ನಮ್ಮ ಜೊತೆಯಲ್ಲಿ ಸಹಪಂಕ್ತಿ ಭೋಜನವನ್ನು ಮಾಡುವಂಥದ್ದಕ್ಕೆ ನಾವು ಸಿದ್ಧರಿದೆ. ಅದು ಯಾರೇ ಇರ್ಬೋದು, ಕುರುಬರು ಇರ್ಬೋದು, ಕಬ್ಬಲಿಗರು ಇರ್ಬೋದು, ಅಥವಾ ಗೊಲ್ರು ಇರ್ಬೋದು, ಮತ್ತೊಬ್ಬರೇ, ನಮ್ದು ಯಾರ್ದು ವಿರೋಧ ಇಲ್ಲ. ಆದರೆ ನಮ್ಮದೇನಪ್ಪ ರಿಕ್ವೆಸ್ಟ್ ಅಂತಾರೆ, ನೀವು ಕಾನೂನಾತ್ಮಕವಾಗಿ ಆ ಲಿಸ್ಟಿಗೆ ಸೇರ್ಪಡಿಸ್ಕೊಳ್ಳಿ. ಸರ್ಕಾರಗಳು ಆ ಕೆಲಸ ಮಾಡಲಿ. ಕಾನೂನಾತ್ಮಕವಾಗಿ ನೀವು ಬಂದರೆ ಈಗ 7% ಇದೆ, ನಾಳೆ 15% ಆಗಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಸೊ ಅದನ್ನು ಬಿಟ್ಟು ನಮಗೂ ಇಲ್ಲ ನಿಮಗೂ ಇಲ್ಲ ಈ ರೀತಿ ಸುಳ್ಳು ಸರ್ಟಿಫಿಕೇಟನ್ನು ಯಾರಾದರೂ ತೆಗೆದುಕೊಂಡಿದ್ದರೆ, ಯಾರಾದರೂ ಕೊಟ್ಟರೆ ಅಂಥವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋಂಥ ಈ 2 ಕಾರಣಗಳ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದರ ಮೂಲಕ ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದಂಥ ಸಂದೇಶ ಹೋಗುತ್ತೆ ಅಂಥೇಳಿ ಈಗಾಗಲೇ ಒಂದು ಪತ್ರವನ್ನು DC ಮೂಲಕ ಗವರ್ನರ್ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸ್ಲಿಕ್ಕೆ DC ಅವರ ಮೂಲಕ ಪತ್ರಗಳನ್ನು ಅಥವಾ ನಮ್ಮ ರೆಪ್ರೆಸೆಂಟೇಷನ್ನ ಕೊಡ್ತೇವೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಏನು 56% ಮೀಸಲಾತಿ 2022ರಲ್ಲಿ ರಾಜ್ಯದಲ್ಲಿ ಮಾಡಿರುವಂಥ ಕಾನೂನು ಊರ್ಜಿತ ಆಗಬೇಕು ಅನ್ನೋದ್ರೆ ಸಂವಿಧಾನದ 9th ಶೆಡ್ಯೂಲ್ಗೆ ಕೊಡುವಂಥ ದೃಷ್ಟಿಯಿಂದ ಸೊ ಆಲ್ ಪಾರ್ಟಿ ಡೆಲಿಗೇಷನನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅದನ್ನು ಸೇರಿಸುವಂಥ ಕೆಲಸ ಮಾಡಬೇಕು. 9th ಶೆಡ್ಯೂಲ್ಗೆ ಹೇಗೆ ತಮಿಳುನಾಡನ್ನ ಸೇರಿಸಿದಾರೋ ಹಾಗೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಇವತ್ತೇನು ಸುಳ್ಳು ಸರ್ಟಿಫಿಕೇಟ್ಗಳನ್ನು ಬೇರೆಯವರು ಪಡೆದಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಕೊಟ್ಟಂಥವರ ಅಧಿಕಾರಿಗಳ ಮೇಲೂ ಕ್ರಮ ಜರುಗಿಸಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ರೀತಿಯ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಬಾರದು ಅಂಥೇಳಿ ಆಗ್ರಹಿಸ್ತೇವೆ.